ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಸರೋಜಾ ಅಂತೇಳಿ, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಸ್ವಂತ ಬಿಸ್ನೆಸ್ ಇದೆ ಅಂತೇಳಿ ತಿಳಿಸಿದ್ದಾರೆ. ಊರು ಬೆಂಗಳೂರು ಭಾಗದವರು. ಗಂಡ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಸುಖ ಕೊಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ, ಹಾಗಾಗಿ ಬೇರೆ ಗೆಳೆತನ ಬೇಕು ಅಂತಲೂ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಬಯಕೆ ಎತ್ಕೊಂಡು ಚೆನ್ನಾಗಿ ಗುದ್ದಿಸ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಸಂಬಂಧವನ್ನು ಬೆಳೆಸಿದರೆ ಸಹಾಯ ಏನು ಸಿಗುತ್ತೆ ಅಂತೇಳಿ ನೋಡೋದಾದರೆ, ಹಣ ಸುಖ ಬಿಟ್ಟರೆ ಏನು ಬೇಕು ಹೇಳಿ ಎಲ್ಲವನ್ನೂ ಕೂಡ ಕೊಡ್ತೀನಿ ಅಂತೇಳಿ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಇದಿಷ್ಟು ಇವರ ಬಯೋಡೇಟಾ ಆಗಿರುತ್ತೆ. ಆ್ಯಂಡ್ ಇವರ ಬಳಿ ಇರ್ತಕ್ಕಂಥ ಆಡಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ. 40ರ ಚಪಲ ತಡೆಯೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒಂದು, ಗಂಡನಿಗೆ ಗುಪ್ತ ಜಾಗದಲ್ಲಿ ಗುಳ್ಳೆ ಆಗಿತ್ತು, ಅದರ ಆಪ್ರೇಷನ್ ಮಾಡಿಸಿದ್ದೇವೆ, ಅವತ್ತಿನಿಂದ ಅವರಿಗೆ ಮಾಡುವ ಆಸಕ್ತಿ ಹೊರಟೋಗಿದೆ ಅಂತಲೇ ತಿಳಿಸಿದ್ದಾರೆ. ನನಗೆ 40ರ ಚಪಲ ತಡೆಯೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸುಖ ಇಲ್ಲದೆ ತೂತಿನಿಂದ ದಿನದಿಂದ ದಿನಕ್ಕೆ ರಸ ಸೋರ್ತಾ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಈ ಒಂದು ಕಾರಣಕ್ಕೆ ಬೇರೆ ಗೆಳೆತನ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಈ ಥರದ ಗಂಡು ಏನಾದರೂ ಸಿಕ್ಕರೆ ಸಹಾಯ ಮತ್ತು ಸುಖ ಎರಡೂ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಫಸ್ಟ್ ಒಂದು, ಕರೆದಾಗ ಬಂದು ಭೇಟಿ ಮಾಡುವ ಗೆಳೆತನ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಮದುವೆ ಆಗಿದ್ರೂ ಸಹಿತ ಪರವಾಗಿಲ್ಲ, ಹೆಂಡತಿಯನ್ನು ಕಣ್ ತಪ್ಪಿಸಿ ಬಂದು ಸುಖವನ್ನು ಕೊಟ್ಟರೆ ಸಾಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ವಾರದಲ್ಲಿ 2 ದಿನ ಹೇಳಿದ ಜಾಗಕ್ಕೆ ಬಂದು ಭೇಟಿ ಮಾಡಬೇಕು. ರೆಗ್ಯುಲರಾಗಿ ಬರಲಿಲ್ಲ ಅಂದರೆ ಬೇರೆ ಸಂಬಂಧವನ್ನು ಬೆಳೆಸೋದಾಗಿ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರ್ತಕ್ಕಂಥ ಆಡಿ Q5 2.0 TFSI ಕ್ವಾಟ್ರೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಈ ಒಂದು ಕಾರಿನ ಪ್ರೈಸು 8,12,000 ಅಂತೇಳಿ ತಿಳಿಸಿದ್ದಾರೆ, ಸೆಕೆಂಡ್ ಹ್ಯಾಂಡ್ ಪ್ರೈಸು. ಆ್ಯಂಡ್ ಈ ಒಂದು ಕಾರಿನ ಓರಿಯು ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಯರು ಜೂನ್ 2010. ಆ್ಯಂಡ್ ಕಿಲೋಮೀಟರ್ಸು 84,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು, ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. 7 ಗೇರ್ಸ್ ಕೊಟ್ಟಿದ್ದಾರೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ರಿಜಿಸ್ಟರ್ಡ್ RTO KA 51 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಅವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಓಕೆನಾ?